ಹಾಯ್ ಗುಡ್ ಮಾರ್ನಿಂಗ್. ಇದು ಸೋಮವಾರದ ಮಾರ್ನಿಂಗ್ ಬ್ಲಾಗ್. ಇವತ್ತು ಹೆಸರು ಕಾಳು ಚಪಾತಿ ಜೊತೆಗೆ ನುಗ್ಗೆ ಸೊಪ್ಪಿನ ಪಲ್ಯ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನೂ ಮಾಡ್ಕೊಂಡಿದ್ದೀನಿ. ನನ್ನ ಮಗಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಸ್ವೀಟ್ ಪೊಟ್ಯಾಟೋನ ಬಳಸ್ಕೊಂಡು ಕಟ್ಲೆಟ್ ಕೂಡ ಮಾಡ್ಕೊಂಡಿದ್ದೀನಿ. ಹೆಸರು ಕಾಳು ಚಪಾತಿನ ಮಾಡೋಕ್ಕೆ ಅದ್ರ ಹಿಂದಿನ ರಾತ್ರಿನೇ 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿಡ್ತಾ ಇದ್ದೀನಿ. ನಂತರ ಬೆಳಗ್ಗೆ ಎದ್ದು ಮಿಕ್ಸಿ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡೋದಷ್ಟೇ. ತುಂಬ ಸಿಂಪಲ್ಲು. ಬಟ್ ಯಾರಿಗೆಲ್ಲ ಚಪಾತಿ ತಿಂದರೆ ಹೀಟ್ ಆಗ್ತಾ ಇರುತ್ತೆ, ಬಾಡಿ ಹೀಟ್ ಆಗ್ತಿರುತ್ತೆ, ಚಪಾತಿ ತಿನ್ನೋಕ್ಕೆ ಆಗಲ್ಲ ಅಂಥವ್ರು ಹೆಸ್ರು ಕಾಳು ಚಪಾತಿನ ಮಾಡಿಕೊಂಡು ತಿನ್ಬೋದು. ಬಾಡಿ ಹೀಟ್ ಕಂಟ್ರೋಲಲ್ಲಿರುತ್ತೆ. ಚಪಾತಿ ಹಿಟ್ಟನ್ನ ಕಲಸೋವಾಗ ಅದಕ್ಕೆ ನೀರು ಹಾಕೋ ಅಗತ್ಯ ಇರಲ್ಲ. ಹೆಸ್ರು ಕಾಳನ್ನ ರುಬ್ಬುವಾಗ ನೀರು ಹಾಕಿರ್ತೀವಲ್ಲ, ಸೊ ಹಾಗಾಗಿ ಅದರಲ್ಲಿ ನೀರಿನ ಕಂಟೆಂಟ್ ಇರುತ್ತೆ. ಆ ಹಿಟ್ಟು ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಕಲಿಸಿದ್ರೆ ಆಯಿತು. ಇನ್ನೊಂದು ಕಡೆ ನುಗ್ಗೆ ಸೊಪ್ಪಿನ ಪಲ್ಯನ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಿ 1 ಕಪ್ ಆಗುವಷ್ಟು ಈರುಳ್ಳಿ, ನಂತರ ಒಂದು 2ರಿಂದ 3 ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನ ಎವ್ರಿಡೇ ತೊಗೊಂಡ್ರೂ ಕೂಡ ತುಂಬ ಒಳ್ಳೆಯದು. ಇವಾಗೆಲ್ಲ ನುಗ್ಗೆ ಸೊಪ್ಪು ಜ್ಯೂಸನ್ನ ಕುಡಿತಾರೆ. ಸೊ ನುಗ್ಗೆ ಸೊಪ್ಪು ಸಿಕ್ಕಿದಾಗ ಯಾರೂ ಮಿಸ್ ಮಾಡ್ಕೋಬೇಡಿ. ಅದು ಜೀರ್ಣಕ್ರಿಯೆಗಾಗಲಿ, ಕೆಂಪು ರಕ್ತನ ಹೆಚ್ಚಿಸೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಮೂಳೆಗಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಕೂಡ ತುಂಬ ಒಳ್ಳೆಯದು. ಕೂದಲಿಗೆ, ಚರ್ಮಕ್ಕೆ, ಕಿಡ್ನಿ ಸ್ಟೋನ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ಯಾರಾದರೂ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ಪಲ್ಯ ಮಾಡ್ಕೊಂಡು ತಿನ್ನಿ. ಅದಕ್ಕೆ ನೀರು ಸೇರಿಸೋ ಅಗತ್ಯ ಇರಲ್ಲ. ನೋಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಅದು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಅದಕ್ಕೆ ಮೊಟ್ಟೆ ಅಥವಾ ಲಾಸ್ಟಲ್ಲಿ ತೆಂಗಿನ ತುರಿನ ಆ್ಯಡ್ ಮಾಡ್ಬೋದು. ನಾನು ಒಂದು 3 ಮೊಟ್ಟೆ ಆ್ಯಡ್ ಮಾಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಹೆಲ್ತಿಯಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿ ಹೋಗುತ್ತೆ. ಇನ್ನೊಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಹೆಸರು ಕಾಳು ಚಪಾತಿ ಆಗಿದ್ರೂ, ಹೆಸರು ಕಾಳು ಹಾಕಿದ್ರೂ ಎಲ್ಲೂ ಅರ್ದಿಲ್ಲ, ಏನೂ ಆಗಿಲ್ಲ. ನಾರ್ಮಲ್ ಚಪಾತಿ ಥರನೇ ಇರುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ಕೂಡ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್.